ಹಲೋ, ವೆಲ್ಕಮ್ ಟು teamtbite. ನಾನು ಹೇಮಲತಾ. ಇವತ್ತು ಅಕ್ಕಿ ತರಿ ಉಪ್ಪಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ ಬನ್ನಿ. ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು ದಪ್ಪು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 7 ಹಚ್ಚಿಟ್ಕೊಂಡಿದ್ದೀನಿ, ಕಡಲೆಬೇಳೆ ಒಂದು ಅರ್ಧ ಸ್ಪೂನು, ಉದ್ದಿನಬೇಳೆ ಅರ್ಧ ಸ್ಪೂನು, ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು, ಅವರೆಕಾಳು 1 ಬಟ್ಲು ಸುಲಿದಿಟ್ಕೊಂಡಿದ್ದೀನಿ, ಎಳೆಕಾಳು, ಕರಿಬೇವು 1/4 ಬಟ್ಲು, ಸಾಸಿವೆ ಅರ್ಧ ಸ್ಪೂನು, 1 ಲೋಟ ಅಕ್ಕಿ ತರಿ. ಅಕ್ಕಿ ತರಿ ಉಪ್ಪಿಟ್ಟಿಗೆ ಅಕ್ಕಿ ತರಿ 1 ಲೋಟ ರವೆನ 1 ನಿಮಿಷ ಹುರ್ಕೊಳ್ಳೋಣ. ಹುರಿದಿದ್ದಾಗಿದೆ ಅಕ್ಕಿ ತರಿ. ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ 1/4 ಬಟ್ಲು, ಸಾಸಿವೆ 1/4 ಸ್ಪೂನು, ಕಡಲೆಬೇಳೆ ಅರ್ಧ ಸ್ಪೂನು, ಉದ್ದಿನಬೇಳೆ ಅರ್ಧ ಸ್ಪೂನು, ಈರುಳ್ಳಿ ಒಂದು ದಪ್ಪದ ಹಚ್ಚಿಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ 7 ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಕರಿಬೇವು 1/4 ಬಟ್ಲು, ಅವರೆಕಾಳು ಎಳೆದು ತೊಗೊಂಡಿದ್ದೀನಿ 1 ಬಟ್ಲು, ಎರಡು ನಿಮಿಷ ಫ್ರೈ ಮಾಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ 1 ಲೋಟ ಅವರೆಕಾಳು ಬೇಯೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಲೋಟ ರವೆಗೆ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಆವಾಗಲೇ ಕಾಳು ಬೇಯೋದಕ್ಕೆ, ಈರುಳ್ಳಿ ಎಲ್ಲ ಬೇಯೋದಕ್ಕೆ 1 ಲೋಟ ಹಾಕಿದ್ದೆ. ಈಗ 1.5 ಲೋಟ ಹಾಕ್ತಾ ಇದ್ದೀನಿ. 1 ಬಟ್ಲು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು, ಒಂದು ಲೋಟ ಅಕ್ಕಿ ತರಿ ಹುರಿದಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಹತ್ತು ನಿಮಿಷ ಬೇಯಿಸೋಣ. ಅರ್ಧ ಬಟ್ಲು ಕಾಯಿ ತುರಿ ತುರ್ಕೊಂಡಿರೋದು ಹಸಿಕಾಯಿ ಹಾಕ್ತಾ ಇದ್ದೀನಿ. ಅರ್ಧ ಓಡು ನಿಂಬೆ ಹಿಂಡ್ಕೊತಾ ಇದ್ದೀನಿ. ನಿಮ್ಗೆ ಉಳಿಬೇಕು ಅಂದರೆ ಇನ್ನು ಸ್ವಲ್ಪ ಹಿಂಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡೋಣ. ಅಕ್ಕಿ ತರಿ ಉಪ್ಪಿಟ್ಟು ರೆಡಿ. ಇದೇ ಥರ ಹೊಸ ವಿಡಿಯೋಗಳು ನೋಡಬೇಕು ಅಂದರೆ teamtbite ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.